ಕರ್ನಾಟಕ ಲೋಕಾಯುಕ್ತ ಮೈಸೂರು ಇವರ ವತಿಯಿಂದ ಸಾರ್ವಜನಿಕರ ದೂರು ಸ್ವೀಕಾರ ಸಭೆಯನ್ನು ಇಂದು ಕೃಷ್ಣರಾಜನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ವಿಲೇವಾರಿ ಅರ್ಜಿಗಳನ್ನು ಸ್ಥಳದಲ್ಲಿಯೇ ಪರಿಶೀಲಿಸಿ ಪರಿಹಾರ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಅದನ್ನು ತಕ್ಷಣ ವಿಲೇವಾರಿ ಮಾಡಿಕೊಡಲು ಸೂಚನೆಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಎಲ್ಲಾ ಪಂಚಾಯಿತಿಯ ಪಿಡಿಒಗಳು, ಎಲ್ಲಾ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಕಟ್ಟಡಗಳು ಮತ್ತು ಅಕ್ರಮವಾಗಿ ತಲೆ ಎತ್ತುತ್ತಿರುವ ಬಡಾವಣೆಗಳು, ಸರ್ಕಾರಿ ಜಾಗದಲ್ಲಿ ಮತ್ತು ಗೋಮಾಳಗಳಲ್ಲಿ ತಲೆ ಎತ್ತುತ್ತಿರುವ ಕಟ್ಟಡಗಳ ಬಗ್ಗೆ ಸಲ್ಲಿಸಿದ ಅರ್ಜಿಗಳನ್ನು ಕೈಗೆತ್ತಿಕೊಂಡು ಸ್ಥಳದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ವೆಂಕಟೇಶ್ ರವರು, ಅಧಿಕಾರಿಗಳು ಸಹ ಸಾರ್ವಜನಿಕರಂತೆ ವರ್ತಿಸಿದರೆ ಸಮಸ್ಯೆಯು ಅರ್ಧ ಪರಿಹಾರವಾದಂತೆ ಎಂದು ತಿಳಿಸಿದರು. ಅಧಿಕಾರಿಗಳು ಸಾರ್ವಜನಿಕರು ನೀಡುವ ದೂರಿನ ಬಗ್ಗೆ ಸಂಯಮದಿಂದ ಕೇಳಿಕೊಂಡು ಸಾವಧಾನದಿಂದ ಉತ್ತರಿಸಿದರೆ ಯಾವ ಇಲಾಖೆಯ ಮೇಲೆಯೂ ಸಾರ್ವಜನಿಕರು ದೂರನ್ನು ಕೊಡುವುದಿಲ್ಲ ಎಂದು ತಿಳಿಸಿದರು. ನಾವು ಫೋನ್ಗಳು ಮಾಡಿದಾಗ, ಸರ್ ನಿಮ್ಮ ನಂಬರ್ ನಮ್ಮ ಹತ್ರ ಸೇವ್ ಆಗಿರಲಿಲ್ಲ. ಅಲ್ಲ ರೀ, ಇಡೀ ಎಲ್ಲ ಕಚೇರಿಗಳಲ್ಲಿ ನಿಮ್ಮ ಕಚೇರಿಗಳಲ್ಲೇ ನೀವು ಬೋರ್ಡ್ ಹಾಕೊಂಡಿದ್ದೀರ, ನಿಮ್ಮ ಕಚೇರಿಗಳಲ್ಲೇ ನಮ್ಮ ನಂಬರ್ಗಳಿದೆ. ಅದೇ ನಂಬರಿಂದ ಫೋನ್ ಮಾಡಿದ್ರೆ ನಿಮ್ಮ ನಂಬರ್ ನಮ್ಮ ಹತ್ರ ಸೇವ್ ಆಗಿಲ್ಲ, ನನಗೆ ಗೊತ್ತಾಗಲಿಲ್ಲ. ಆಯ್ತಪ್ಪ, ಗೊತ್ತಾಗಲಿಲ್ಲ, ದಡ್ರಿದ್ದೀರ. ಯಾಕಂದ್ರೆ ಪಾಪ ನಂಬರು ನಿಮ್ಮ ಕಚೇರಿಯಲ್ಲೇ ಇದೆ, ಆದರೂ ನಿಮ್ಮ ನಂಬರು ನಮ್ಮ ಹತ್ರ ಇಲ್ಲ. ಅದೊಂದಲ್ಲ ಸರ್, ಇನ್ನೊಂದು ಫೋನ್ ಕೊಟ್ಟಿದ್ದಾರೆ ನೀವು, ಅದು ಎತ್ತಲಿಕ್ಕೆ ಸಾರ್ವಜನಿಕರು ಬಂದು ಫೋನ್ ಬಂದು ಎತ್ತಬಾರ್ದ? ಅದೊಂದು ಸರ್. ಮತ್ತೆ ಇನ್ನೊಂದು, ನಾನು ಕಂಪಲ್ಸರಿ ಫೀಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಬೋರ್ಡಲ್ಲೇ ಇದೆ ನಂಬರ್ಗಳು, ನೀವೆಲ್ಲೂ ಹುಡುಕ್ಬೇಕಾಗಿಲ್ಲ. ನಿಮ್ಮ ಕಚೇರಿಗಳಲ್ಲೇ ಬೋರ್ಡಲ್ಲಿದೆ, ಆ ನಂಬರ್ ಎಲ್ಲ ಫೀಡ್ ಮಾಡ್ಕೋಬೇಕು. SP ನಂಬರು, DSP ನಂಬರು, ಇನ್ಸ್ಪೆಕ್ಟರ್ ನಂಬರು. ಫೋನ್ ಮಾಡಿದಾಗ ನೀವು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ಬೇಕು. ಇಲ್ಲಪ್ಪ ಮೀಟಿಂಗಲ್ಲಿ ಇದ್ರು, ಓಕೆ, ಆಮೇಲೆ ಲೇಟರ್ ಆನ್ ಆದರೂ ಒಂದು ನಿಮ್ಮ ಸಮಯ ಸಿಕ್ಕಾಗಾದ್ರೂ ಮಾಡ್ಬೋದಾ? ನಾವೇನು ನಿಮ್ಮನ್ನು ದೋಷಣೆ ಮಾಡೋದಿಲ್ಲ, ಬಟ್ ಆ ಕನ್ಸರ್ನ್ ಇರಬೇಕಲ್ಲ. ಮತ್ತು ಆಮೇಲೆ ಕೆಲವ್ರದ್ದು ಒಂದು ಕೆಟ್ಟ ಅಭ್ಯಾಸ ಏನಪ್ಪ ಅಂದರೆ, ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ಸರ್ಕಾರಿ ಟೈಮ್ ಏನಿದೆ ಆ ಟೈಮಲ್ಲಿ ಮಾತ್ರ, ಸಾಯಂಕಾಲದ ಮೇಲೆ ಅದು ಯಾವನು ಫೋನ್ ಮಾಡಿದ್ರು ನಾನು ಎತ್ತಬಾರ್ದು ಅನ್ನೋದು ಒಂದೇನೋ ಅಜೆಂಡಾ ಮಾಡ್ಕೊಂಬಿಟ್ಟಿದ್ದೀರ. ಅಜೆಂಡಾ ಮಾಡ್ಕೊಂಡು ಅದ್ರ ಪ್ರಕಾರ ಫೋನು ರಿಸೀವ್ ಮಾಡೋಲ್ಲ. ನಾವು ಆಮೇಲೆ ಕಷ್ಟಪಟ್ಟು ಆಮೇಲೆ ಟೆಕ್ಸ್ಟ್ ಮೆಸೇಜ್ ಮಾಡಿ, ಸ್ವಾಮಿ ಮಾನ್ಯರೇ, ನಾವು DSP ಲೋಕಾಯುಕ್ತ ಮಾತಾಡ್ತಾ ಇರೋದು, ನೀವು ದಯವಿಟ್ಟು ನಮ್ಗೆ ವಾಪಸ್ ಫೋನ್ ಮಾಡಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡಿದ್ಮೇಲೆ ಪಾಪ ಆಮೇಲೆ ಯಾವಾಗೋ ಅದು ನೋಡಿಕೊಂಡು 3 ಗಂಟೆ 4 ಗಂಟೆ ಆದಮೇಲೆ ಕೆಲವರು ಫೋನ್ ಮಾಡ್ತಾರೆ. ಎಲ್ಲರೂ ಅಲ್ಲ, ಎಲ್ಲರೂ ವಿಚಾರ ಇದನ್ನ ಅಲ್ಲ. ಅಂದ್ರೆ 1 ಕೊಡ್ತಾರೆ, ಅದು 30% ಮಾತ್ರ ಇರೋದು. 60% ಇದೇ ಪುರಸಭೆಯಲ್ಲಿ ಅಕ್ರಮವಾಗಿ ಮಾಡ್ತಾರೆ. ಅದರಲ್ಲಿ ಒಂದು ಫಾರ್ಮ್ 182ಗೆ ರೆಕಮೆಂಡ್ ಮಾಡಿದ್ವಿ. ಅವರು ಫಾರ್ಮ್ ನಂಬರ್ 182 ಅಪ್ಲಿಕೇಶನ್ ಕೊಟ್ಟರೆ ಅದನ್ನ ನಾವು ಲೋಕಾಯುಕ್ತ ಕಳಿಸ್ಕೊಡ್ತೀವಿ. ನಮ್ದೇನಂತ ಹೇಳಿದ್ರೆ, ಫಾರ್ಮ್ ನಂಬರ್ 182 ಕೊಟ್ಟರೆ ಡೈರೆಕ್ಟಾಗಿ ಲೋಕಾಯುಕ್ತ ಆ್ಯಕ್ಟ್ ಅಂಡರ್ ಬರ್ತೇವೆ. PC ಆ್ಯಕ್ಟಲ್ಲಿ ಇದ್ದರೆ ನಾವು ಅಟೆಂಡ್ ಮಾಡ್ತೇವೆ ಡೈರೆಕ್ಟ್ ಆಗಿ. ಈಗ ಸಾಕಷ್ಟು ಅಧಿಕಾರಿಗಳಿಗೆ ಸಾಕಷ್ಟು ವಿಚಾರಗಳು ತಿಳಿಸಿದ್ದಾರೆ, ಫೋನ್ ಎತ್ತಾ ಇಲ್ಲ. ನೀವು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ನಿಮಗೆ ಫೋನ್ ಸರ್ಕಾರದಿಂದ ಕೊಟ್ಟ ಮೇಲೆ ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಮಾತ್ರ ಕೊಟ್ಟರು, ಪರ್ಸನಲ್ ಎಲ್ಲ. ಅದನ್ನು 24 ಗಂಟೆ ಆನ್ ಇಡಬೇಕು. ಮತ್ತು ಯಾವುದೇ ಸಾರ್ವಜನಿಕರು ಬಂದಾಗ ಅಟೆಂಡ್ ಮಾಡಬೇಕು. ಅವ್ರಿಗೇನಾದ್ರು ಇಲ್ಲ ನಾಳೆ ಬನ್ನಿ ಅಂತ ಅವ್ರು ಹೇಳಿ ಏನಾದ್ರು ಒಂದು ಉತ್ತರ ಕೊಡಬೇಕು. ಈಗ ನಮ್ಮ ಈ ವೆಂಕಟೇಶ್ವರ ಹೇಳ್ದಂಗೆ ಫೋನ್ ಬಂದಾಗ ಅಟೆಂಡ್ ಮಾಡಲ್ಲ, ಮನೆ ಐತಲ್ಲ. ಅಟ್ಲೀಸ್ಟ್ ನೀವು ಬೇರೆ ಕೆಲಸದಲ್ಲಿದ್ದರೆ ಆಮೇಲೆ ಒಂದು ಫೋನ್ ಮಾಡಿಬಿಟ್ಟು ಏನು ಎತ್ತ ನಾಳೆ ಬನ್ನಿ ಅಷ್ಟೇ ಹೇಳಿದ್ರೆ ಅವ್ರಿಗೂ ಸಮಾಧಾನ ಆಗುತ್ತೆ. ಸಾರ್ವಜನಿಕ ಸೇವೆಗೆ ಬಂದ ಮೇಲೆ ಆ ಸೇವೆ ಮಾಡಬೇಕಲ್ಲ. ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ಮೇಲೆ ನೀವು ಅದನ್ನ ಕಂಪಲ್ಸರಿಯಾಗಿ ಫೋನ್ ಅಟೆಂಡ್ ಮಾಡಿ, ಅವ್ರು ಏನು ತೊಂದರೆ ಇದೆ ಅದನ್ನ ಅಟೆಂಡ್ ಮಾಡ್ತೀವಿ. ತೊಂದರೆ ನೀವೇ ಎಲ್ಲ ಅಟೆಂಡ್ ಮಾಡಿದ್ರೆ ನಮ್ಮ ಹತ್ರ ಅರ್ಜಿ ಬರ್ತದಾ? ಬರಲ್ಲ ಅರ್ಜಿ. ಆಮೇಲೆ ಯಾರು ಹೇಳ್ತಾ ಇದ್ರು, ಸರ್ ನಾನು ಈಗ ಬಂದಿದ್ದು, ನಾನು ಆಗ ಬಂದಿದ್ದು, ಅದು ವಾರಕ್ಕೆ ಉತ್ತರ ಎಲ್ಲ ಬೇಡ. ನೀವು ಕರೆಕ್ಟಾಗಿ ಹೇಳ್ಬೇಕು. ಅದನ್ನ ಬಂದು ಈಗ ಬಂದಿದ್ದು ಅಂತಂದರೆ ನೀವು ನೋಡಬೇಕಲ್ಲ. ಹಳೇದು ನೀವು ಅಲ್ಲೆಲ್ಲೋ ಬಿಟ್ಟು ಬಂದಿದ್ದನ್ನ ಅವ್ನು ಹೊಸಬ ಬಂದ್ಬಿಟ್ಟು ನಾನು ಈಗ ಬಂದಿದ್ದು ಅಂತ ಹೇಳಿದ್ರೆ ಹಳೇದ್ರಿಂದ ಅಲ್ಲಿ ಮಾಡಿಟ್ಟಿರೋದೆಲ್ಲ ಇರ್ತದಲ್ಲ, ಅಲ್ಲಿ ಹಳೆ ಕಥೆಗಳೆಲ್ಲ
ಬಂದ್ಮೇಲೆ ಅದನ್ನ ಕರೆಕ್ಟಾಗಿ ಅಟೆಂಡ್ ಮಾಡೋದನ್ನ ಕಲ್ತ್ಕೊಳ್ಳಿ. ಆಗ ಆಫೀಸ್ಗಳಿಂದ ನಾವೇನೋ ರಿಕ್ವೆಸ್ಟ್ ಕೊಟ್ಟಾಗ ಅದನ್ನ ಅಟೆಂಡ್ ಮಾಡ್ತಾ ಇಲ್ಲ. ನೋಡಿ, ಈಗ ಯಾವುದೋ ನೋಡಿದೆ, ಫೆಬ್ರವರಿಗೆ ರಿಕ್ವೆಷನ್ ಕೊಟ್ಟಿದ್ದಾರೆ, 1.5 ತಿಂಗಳು 2 ತಿಂಗಳಾಯಿತು, ಸಕಾಲ ಇಲ್ಲ, RTA ಇಲ್ಲ, ಏನೂ ಇಲ್ಲ ನಿಮಗೆ. ಪಬ್ಲಿಕ್ನ ಈಗ ಹೇಳಿದ್ರಲ್ಲ ಅವರು ಬಂದು, ಸರ್ ಡಾಕ್ಟ್ರು ಇವರು ಅಟೆಂಡ್ ಮಾಡ್ತಾ ಇಲ್ಲ. ಪಬ್ಲಿಕ್ ಬಂದಾಗ ಒಂದು ಕೂರಿಸಿ ಮಾತಾಡಿಸೋ ವ್ಯವಧಾನ ಇಟ್ಕೊಳ್ಳಿ. ಯಾರೇ ಬರಲಿ, ಬಡವರಿಗೆ ಒಂಥರ ಸಾಹುಕಾರರಿಗೆ ಒಂಥರ ಅಂತ ಮಾತಾಡ್ಕೊಂಡು ಬಂದಾಗ ಕೂರಿಸಿ ಏನು ಸಮಸ್ಯೆ ಕೇಳಿ. ಈಗ ತಲೆಗಳು ಬರ್ತಾರೆ, ಅದೇನು ಮಾಡ್ಲಿಕ್ಕೆ ಆಗಲ್ಲ. ಬಡವರು ಬಂದಿರ್ತಾನೆ, ಅವ್ನಿಗೆ ಏನು ಗೊತ್ತಿರಲ್ಲ, ಅವ್ರಿಗೊಂದು ನೀವು ಡೈರೆಕ್ಷನ್ ಕೊಡಬೇಕು, ಈ ಥರ ಮಾಡಬೇಕು, ಈ ಥರ ಮಾಡ್ಬೋದು ಅಂತ ಹೇಳೋದೇ ಇಲ್ಲ. ಅವ್ರು ಬಂದರೆ ಅವ್ರನ್ನ ಕೇರೆ ಮಾಡೋದು. ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಡವರು ಬಂದಾಗ ಅದನ್ನ ಕರೆದು ಕೂರಿಸಿ ಮಾತಾಡಿಸಿ ಏನು ಸಮಸ್ಯೆ ಅಂತ ಕೇಳಿ, ನಿಮ್ಮಲ್ಲಿ ಸಾಲ್ವ್ ಆಗಬೇಕಾದ್ರೆ ಮಾಡಿಕೊಡಿ. ನಿಮ್ಮಲ್ಲಿ ಸಾಲ್ವ್ ಆಗೋದಿಲ್ಲ ಅಂತಂದರೆ ಮುಂದೆ ಎಲ್ಲಿ ಹೋಗ್ಬೇಕಂತ ಅವ್ರಿಗೆ ಒಂದು ಡೈರೆಕ್ಷನ್ ಕೊಡಿ. ಈ ಖಾತೆ ಕೇಳಿದ್ರೆ EC ಕೇಳ್ತೀರಾ, EC ಒಂದು ವಾರದಲ್ಲಿ ಹೊಸದಾಗಬೇಕು ಅಂತ ಹೇಳ್ತೀರಾ. ಯಾವ್ದು ಇತ್ತೀಚಿನದ್ದು ಅಂದ್ರೆ ಅದಕ್ಕೆಲ್ಲ ಕ್ರೈಟೀರಿಯಾ ಇದೆಯಾ? ಅಲ್ಲ, ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಅದೊಂದು ಬೇಕಲ್ವಾ? ಸಾಫ್ಟ್ವೇರ್ ಅವರಿಗೆ ಅವಾರ್ಡ್ ಆಗಿತ್ತು, ಹಳೆ ಮನೆ ಅಂತೇಳಿ 60-40 ಅವಾರ್ಡ್ ಆಗಿದೆ ಸರ್. ಅವ್ರು ಏನು ಮಾಡಿದ್ದಾರೆ, ಇವ್ರು ಹೇಳ್ತಾರೆ ಇವರಿಗೆ ಮಾರಿದ್ದಾರೆ ಸರ್. ಮಾರಿದ ನಂತರ ಅವ್ರು ಕಟ್ಟಡ ಕೊಟ್ಟರು, ನಮ್ಮಲ್ಲಿ ಅಬ್ಜೆಕ್ಷನ್ ಕೊಟ್ಟು ನಿಮಗೆ ಅಬ್ಜೆಕ್ಷನ್ ಇದ್ದರೆ ಕಟ್ಟಡ ಲೈಸೆನ್ಸ್ ಕೊಡಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ಆಮೇಲಿಂದ ಇವರು ಪಬ್ಲಿಕ್ ಮತ್ತು ಅವರಿಂದ ಕೋರ್ಟ್ ಕೇಸ್ ಆಗಿ ಸರ್ ಪ್ರೆಸೆಂಟ್ ಪೆಂಡಿಂಗ್ ಇದೆ. ಏನು ಕನ್ಸ್ಟ್ರಕ್ಷನ್ ಮಾಡಿ ಕೋರ್ಟಲ್ಲಿದೆ ಸರ್. ಅಂದ್ರೆ 1 ಕಾರ್ ಕೊಡ್ತಾರೆ, ಅದು 30% ಮಾತ್ರ ಇರೋದು. 60% ಇದೇ ಪುರಸಭೆಯಲ್ಲಿ ಅಕ್ರಮವಾಗಿ ಮಾಡ್ತಾರೆ. ಅಲ್ಲಿ ಅರ್ಜಿ ಇದೆ, ಸುಮಾರು ಒಂದು 50-100 ಜನ ಹೆಂಗಸರು ಎಲ್ಲ ಅರ್ಜಿ ಕೊಟ್ಟಿದ್ದಾರೆ ಸರ್. ನಮ್ಮ ತಹಸೀಲ್ದಾರ್ ಸಾಹೇಬ್ರ ಜೊತೆ ಮಾತಾಡಿದ್ದೀವಿ. ತಹಸೀಲ್ದಾರ್ ಸಾಹೇಬ್ರ ಏನಂದ್ರು, ಇದು ಪುರಸಭೆ ವ್ಯಾಪ್ತಿಯಲ್ಲಿದೆ, ಅವರು ಅದನ್ನ ಹೋಗಿ ಸೀಜ್ ಮಾಡ್ಬೇಕಂತ ಹೇಳಿದ್ದಾರೆ ಅವರೇ. ಅಂದರೆ ಯಾವುದೇ ರೀತಿ ನಮ್ಗೆ ಗೊತ್ತಿಲ್ಲ, ಈ ಥರ ನಮ್ಗೆ ಇನ್ಫಾರ್ಮೇಶನ್ ಗೊತ್ತು ಅನೈತಿಕ ನಡೀತದೆ ಅಂದ್ಬಿಟ್ಟು. ಬಟ್ ಅದ್ರ ಬಗ್ಗೆ ಮಾಹಿತಿ ನೀವು ಕೊಟ್ಟಿದ್ದೀರಾ. ಬಟ್ ಈ ಥರ ಎಲ್ಲ ಯಾವುದೇ ಇಲ್ಲ ಅಂದರೂ ಇವ್ರು ಹೋಗಿ ಸೀಜ್ ಮಾಡ್ಬೇಕಂತ ಯಾಕೆ ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅವ್ರಿಗೊಂದು ಒಂದು ಅರ್ಜಿ ಕೊಟ್ಟಿದ್ದೀವಿ. ನಮ್ಮ ಕುವೆಂಪು ಟ್ರಸ್ಟ್ಗಳಿಂದ ಮತ್ತು ನಿವಾಸಿಗಳ ಕಡೆಯಿಂದ ಬಂದು ಅವ್ರು ಕೊಟ್ಟಿದ್ದೀವಿ. ಅವ್ರು ಹೇಳಿದ್ರು, ಅವರೇನು ಮತ್ತೆ ನಾವು ಕ್ರಮ ಕೈಗೊಳ್ತೀವಿ. ಅಲ್ಲೊಂದು 10-15 days ಆಯ್ತು ಸರ್. ಒಂದು ಪೋಸ್ಕೋ ವಿತ್ ಅಟ್ರಾಸಿಟಿ ಆಗಿದೆ ಸರ್. ಅದು ಮೊನ್ನೆ DSP ಸಾಹೇಬ್ ತನಿಖೆಯಲ್ಲಿ ಇದೆ ಸರ್. ಅಲ್ಲಲ್ಲ, ಬೇರೆ ಬೇರೆ ಆಕ್ಟಿವಿಟೀಸ್ ಡೈಲಿ ಸಾಡಿಗಳು ಬರ್ತವೆ, ಕಾರ್ಡ್ಸ್ ಹಾಕ್ತಾರೆ. ಇರ್ತಿರ್ತಾರೆ ಸರ್. ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ಅದನ್ನ ಡೈಲಿ ಹೋಗ್ಬೇಕಲ್ಲ, ಡೈಲಿ ಚೆಕ್ ಮಾಡ್ಬೇಕಲ್ಲ. ಅಂದ್ರೆ ಕಾನೂನು ವ್ಯಾಪ್ತಿಯಲ್ಲಿ, ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಅರ್ಜಿಗಳಿದ್ರು ವಿಲೇ ಮಾಡೋದಕ್ಕೆ ನಾವು ಪ್ರಯಾರಿಟಿ ವೈಸ್ ಕೊಡ್ತೀವಿ. ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದಿದ್ದೀರಲ್ಲ, ಫಾರೆಸ್ಟ್ ಅವರು ಇದ್ದೀರಿ, ಆಮೇಲೆ ಎಕ್ಸೈಸು ಇದ್ದೀರಿ, PDOs ಎಷ್ಟು ಜನ ಇದ್ದೀರಪ್ಪ ಟೋಟಲ್ ಇಲ್ಲಿ? ಎಷ್ಟು ಜನ ಇರಬೇಕು? ಈಗ ಆನ್ಲೈನ್ ಈ ಖಾತಾ ಮಾಡ್ತಾ ಇದ್ರಲ್ಲ, ಇದ್ರ ಪ್ರಾಬ್ಲಮ್ ಇದೆ ಅಂತಿದ್ರೆ ಅದು ಏನೋ ನಿಮ್ಮ ಸರ್ವರ್ ಪ್ರಾಬ್ಲಮ್ ಅಂತ, ಈಗೆಲ್ಲ ಸಾಲ್ವ್ ಆಗಿದೆಯಾ? ಏನ್ ಪ್ರಾಬ್ಲಮ್? ಈಗ ಒಂದು ಪಂಚಾಯತಿಂದ ಆಗ್ತಿದೆ ಸರ್ ಅಪ್ಲಿಕೇಶನ್.